ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಾಲ ಗಂಗಾಧರ ತಿಲಕ್ರ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು 10 ಸಾಲುಗಳು ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಈ ಒಂದು ಮಾಹಿತಿ ನಾವು ತಿಳಿತಾ ಹೋಗೋಣವಾ. ಮೊದಲನೇ ಪಾಯಿಂಟ್ ನೋಡಿ, ಬಾಲ ಗಂಗಾಧರ ತಿಲಕ್ ರವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಷ್ಟ್ರೀಯತಾವಾದಿಯಾಗಿದ್ದರು. ಓಕೆನಾ? ಮತ್ತೊಮ್ಮೆ ನೋಡಿ ಮಕ್ಕಳೇ, ಬಾಲ ಗಂಗಾಧರ ತಿಲಕರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಷ್ಟ್ರೀಯತಾವಾದಿಯಾಗಿದ್ದರು. ಎರಡನೇ ಪಾಯಿಂಟ್, ಅವರು 1856ರ ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದರು. ಓಕೆ, ರತ್ನಗಿರಿಯಲ್ಲಿ ಜನಿಸಿದರು. ಅದ ನಂತರ ಮೂರನೇ ಪಾಯಿಂಟ್ ನೋಡಿ, ತಿಲಕ್ ಅವರಿಗೆ ಲೋಕಮಾನ್ಯ ಎಂಬ ಬಿರುದು ನೀಡಲಾಯಿತು. ಇದರರ್ಥ ಜನರಿಂದ ಗೌರವಿಸಲ್ಪಟ್ಟವರು. ಓಕೆನಾ? ಮತ್ತೆ ನೋಡಿ, ತಿಲಕ್ ಅವರಿಗೆ ಲೋಕಮಾನ್ಯ ಎಂಬ ಬಿರುದು ನೀಡಲಾಗಿತ್ತು. ಇದರರ್ಥ ಜನರಿಂದ ಗೌರವಿಸಲ್ಪಟ್ಟವರು ಅಂತ ಹೇಳಿ. ಓಕೆ, ಅಂತ ನಾಲ್ಕನೇ ಪಾಯಿಂಟ್ ನೋಡಿ, ಅವರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಸ್ಥಾಪಿಸಿ ಜನರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದರು. ಮತ್ತೊಮ್ಮೆ ನೋಡಿ, ಅವರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಸ್ಥಾಪಿಸಿ ಜನರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದರು. ಐದನೇ ಪಾಯಿಂಟ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷವಾಕ್ಯವನ್ನು ಅವರು ಜನಪ್ರಿಯಗೊಳಿಸಿದರು. ಓಕೆನಾ? ಅದಾದ ನಂತರ ಆರನೇ ಪಾಯಿಂಟ್, ತಿಲಕರು ಗಣೇಶೋತ್ಸವವನ್ನು ಸಾರ್ವಜನಿಕ ಆಚರಣೆಯಾಗಿ ಪ್ರಾರಂಭಿಸಿ ಜನರನ್ನು ಒಗ್ಗೂಡಿಸಿದರು. ಮತ್ತೊಮ್ಮೆ ನೋಡಿ, ತಿಲಕರು ಗಣೇಶೋತ್ಸವವನ್ನು ಸಾರ್ವಜನಿಕ ಆಚರಣೆಯಾಗಿ ಆರಂಭಿಸಿ ಜನರನ್ನು ಒಗ್ಗೂಡಿಸಿದರು. ಏಳನೇ ಪಾಯಿಂಟ್, ಅವರು ಸ್ವದೇಶಿ ಚಳುವಳಿಯನ್ನು ಬೆಂಬಲಿಸಿ ವಿದೇಶಿ ವಸ್ತುಗಳ ಬಹಿಷ್ಕಾರಕ್ಕೆ ಕರೆ ನೀಡಿದರು. ಎಂಟನೇ ಪಾಯಿಂಟ್, ಬ್ರಿಟಿಷ್ ವಿರುದ್ಧ ಹೋರಾಡಿದ ಕಾರಣ ಅವರನ್ನು ಹಲವಾರು ಬಾರಿ
ಜೈಲಿಗೆ ಕಳುಹಿಸಲಾಯಿತು. ಮತ್ತು ನೋಡಿ, ಬ್ರಿಟಿಷ್ ವಿರುದ್ಧ ಹೋರಾಡಿದ ಕಾರಣ ಅವರನ್ನು ಹಲವಾರು ಬಾರಿ ಜೈಲಿಗೆ ಕಳುಹಿಸಲಾಯಿತು. ಓಕೆನಾ. 9ನೇ ಪಾಯಿಂಟ್ ನೋಡಿ, ತಿಲಕರು ಗೀತಾ ರಹಸ್ಯ ಎಂಬ ಗ್ರಂಥವನ್ನು ಬರೆದು ಭಗವದ್ಗೀತೆಯ ತತ್ವಜ್ಞಾನವನ್ನು ವಿವರಿಸಿದರು. ಮತ್ತು ನೋಡಿ, ತಿಲಕರು ಗೀತಾ ರಹಸ್ಯ ಎಂಬ ಗ್ರಂಥವನ್ನು ಬರೆದು ಭಗವದ್ಗೀತೆಯ ತತ್ವಜ್ಞಾನವನ್ನು ವಿವರಿಸಿದರು. ಆ ಅಂತರ. 10ನೇ ಪಾಯಿಂಟ್ ನೋಡಿ, 1920 ಆಗಸ್ಟ್ 1 ಮುಂಬೈನಲ್ಲಿ ಅವರು ನಿಧನರಾದರು. ಆದರೆ ಅವರ ಕೊಡುಗೆ ಶಾಶ್ವತವಾಗಿದೆ ಅಂತಾನು ಹೇಳ್ಬೋದು. ಓಕೆನಾ ಮಕ್ಕಳೇ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.